ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾ ದೀಪಾ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನಿಲ್ಲಿ ಹ್ಯಾಪಿ ಬಿಸ್ಕಿಟಿನಿಂದ ಕೇಕನ್ನು ಮಾಡ್ತಾಯಿದ್ದೀನಿ. ತುಂಬಾ ಸ್ಪಂಜಿಯಾಗಿ ಬಂದಿದೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 3 ಪ್ಯಾಕೆಟು ಹ್ಯಾಪಿ ಬಿಸ್ಕಿಟನ್ನು ತೊಗೊಂಡಿದ್ದೀನಿ ನೋಡಿ. ಇವಾಗ ನಾವು ಈ ಪ್ಯಾಕೆಟನ್ನು ಬಿಚ್ಕೊಳ್ಳೋಣ. ಬಿಸ್ಕಿಟನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. 3 ಪ್ಯಾಕೆಟನ್ನು ಈ ರೀತಿ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಒಂದು ಸ್ವಲ್ಪ ತುಂಡಾಗಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿ ನಾವು ಕೈಯಿಂದ ಒಂದು ಸ್ವಲ್ಪ ತುಂಡಾಗಿ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಮಾಡ್ಕೊಂಡಾಯಿತು. ಇವಾಗ ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಪೌಡ್ರ್ ಮಾಡ್ಕೊಂಡು ಬರಬೇಕು ನೋಡಿ. ನಾನು ಎಷ್ಟು ನುಣ್ಣಗೆ ಪೌಡ್ರ್ ಆಗುತ್ತೋ ಅಷ್ಟು ನುಣ್ಣಗೆ ನಾವು ಇದನ್ನು ಪೌಡ್ರ್ ಮಾಡಿಕೊಂಡು ಬರಬೇಕಾಗುತ್ತೆ ನೋಡಿ. ಒಂದು 2 ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೋಡಿ. ಇವಾಗ ನೋಡಿ ಯಾವ ರೀತಿ ಆಗಿದೆ ಅಂತ ನೋಡ್ಕೊಳ್ಳೋಣ. ಪೌಡರ್ ನೋಡಿ ಈ ರೀತಿ ನಾವು ಪುಡಿಯಾಗಿ ಈ ರೀತಿ ಪೌಡ್ರ್ ಮಾಡ್ಕೊಂಡು ಬರಬೇಕು. ಇವಾಗ ನಾನು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬಿಸ್ಕೆಟ್ ಪೌಡರನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ನಾವು ಬಿಸಿ ಇರುವ ಹಾಲನ್ನು ಹಾಕ್ಕೊಳ್ಬೇಕು. ಜಾಸ್ತಿ ಸುಡೋ ಹಾಲನ್ನು ಹಾಕ್ಕೊಳ್ಬೇಡಿ, ಸ್ವಲ್ಪ ಬಿಸಿ ಇರಬೇಕು. ಆವಾಗ ನಾವು ಈ ಹಾಲನ್ನು ಹಾಕ್ಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಎಷ್ಟು ಹಾಲು ಹಿಡಿಯುತ್ತೆ ಅಷ್ಟು ನಾವು ನೋಡಿಕೊಂಡು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಒಂದು ಸ್ವಲ್ಪ ಗಂಟು ಇರಬಾರ್ದು, ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಇದನ್ನು. ಮತ್ತು ಇಲ್ಲಿ ನಾವು ಕೇಕ್ ಪ್ಯಾನ್ ಇರುತ್ತಲ್ವ, ಅದನ್ನು ಈ ರೀತಿ ಕೇಕ್ ಪ್ಯಾನ್ ತೊಗೊಳ್ಬೇಕಾಗುತ್ತೆ. ನಿಮ್ಮ ಹತ್ರ ಕೇಕ್ ಪ್ಯಾನ್ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ಬಾಕ್ಸ್ ಥರ ಇರುವ ಡಬ್ಬ ತೊಗೊಂಡ್ರೂ ನಡೆಯುತ್ತೆ. ಟಿಫಿನ್ ಇದ್ರೂ ಟಿಫಿನ್ ತೊಗೊಂಡ್ರೂ ನಡೆಯುತ್ತೆ ನೋಡಿ. ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಬೇಕು. ಎಣ್ಣೆ ಹಚ್ಕೊಂಡು ಈ ರೀತಿ ಒಂದು ಬಟರ್ ಪೇಪರನ್ನು ಹಾಕ್ಕೊಳ್ಬೇಕು. ಬಟರ್ ಪೇಪರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸಿದರೂ ನಡೆಯುತ್ತೆ ನೋಡಿ. ಇದಕ್ಕೂ ಕೂಡ ನಾನು ಒಂದು ಸ್ವಲ್ಪ ಬಟರ್ ಪೇಪರಿಗೆ ಎಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ. ಈ ರೀತಿ ನಾವು ಎಣ್ಣೆ ಹಚ್ಕೊಂಡು ಇದು ಕೇಕ್ ಪ್ಯಾನನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು. ಮತ್ತು ನಾವು ಈ ಬಿಸ್ಕೆಟ್ ಮಿಶ್ರಣವನ್ನು ನೋಡೋಣ ನೋಡಿ. ಈ ರೀತಿ ಆಗಿದೆ ನೋಡಿ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಗಂಟು ಇಲ್ಲದ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹದಕ್ಕೆ ನಾವು ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು ನೋಡಿ. ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ. ಇವಾಗ ನಾನು ಇಲ್ಲಿ ಈನೋವನ್ನು ಹಾಕ್ತಾಯಿದ್ದೀನಿ. ಗ್ರೀನ್ ಕಲರ್ ಪ್ಯಾಕೆಟ್ ಇರುತ್ತಲ್ವ ಈನೋದು, ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅದರ ಮೇಲೆ ಹಾಲನ್ನು ಹಾಕ್ಕೊಂಡು ನಾವು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಈನೋ ಹಾಕಿದ ಮೇಲೆ ಒಂದೇ ಡೈರೆಕ್ಷನಲ್ಲಿ ನಾವು ಮಿಕ್ಸ್ ಮಾಡಬೇಕು ನೋಡಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ತುಂಬಾ ಸೂಪರಾಗಿ ಬರುತ್ತೆ ನೋಡಿ. ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಈ ಕೇಕ್ ಪ್ಯಾನ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ ಅದಕ್ಕೆ ಹಾಕಬೇಕು ನೋಡಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ. ಇವಾಗ ಈ ಥರ ನಾವು ಸೆಟ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಸೆಟ್ ಮಾಡಿಕೊಂಡು ಇದರ ಮೇಲೆ ನಾನು ಚಾಕೋ ಚಿಪ್ಸನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದೇ ಹಾಕಲೇಬೇಕು ಅಂತ ಏನಿಲ್ಲ. ನನ್ನ ಹತ್ರ ಇದ್ದಿತ್ತು, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಚಾಕೋ ಚಿಪ್ಸ್ ಹಾಕ್ತಾಯಿದ್ದೀನಿ. ನೋಡೋದಕ್ಕೂ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತೆ, ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಹಾಕಿದ್ದೀನಿ. ಇವಾಗ ನಾನು ಇಲ್ಲಿ ಸ್ಟವ್ ಮೇಲೆ ಕುಕ್ಕರನ್ನು ಒಂದು 15 ನಿಮಿಷ ಫ್ರೀ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೀನಿ ನೋಡಿ. ಇವಾಗ 15 ನಿಮಿಷ ಆಗಿದೆ. 15 ನಿಮಿಷ ಆದಮೇಲೆ ತೆಗೆದು ನಾನು ಈ ರೀತಿ ಇರುವ ಒಂದು ಸ್ಟ್ಯಾಂಡನ್ನು ಇಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಫ್ರೀ ಹೀಟ್ ಮಾಡ್ಕೋಬೇಕು. ಮೊದಲು ಕುಕ್ಕರನ್ನು ಫ್ರೀ ಹೀಟ್ ಮಾಡ್ಕೋಬೇಕು ಒಂದು 15 ನಿಮಿಷ. ಅದಾದಮೇಲೆ ತೆಗೆದು ಒಂಥರ ಈ ರೀತಿ ಇರುವ ಸ್ಟ್ಯಾಂಡನ್ನು ಇಟ್ಟು ಅದರ ಮೇಲೆ ನಾವು ಈ ಕೇಕ್ ಟಿನ್ನನ್ನು ಇಡಬೇಕು. ಮತ್ತು ನಾವು ಈ ಕುಕ್ಕರ್ ಡಕ್ಕನವನ್ನು ಮುಚ್ಚಬೇಕು. ಕುಕ್ಕರ್ ಲಬ್ಬರ್ ಅದೇ ಥರ ಇರಲಿ, ಸೀಟಿ ಮಾತ್ರ ನಾವು ಹಚ್ಚೋದಿಲ್ಲ ನೋಡಿ. ಈ ರೀತಿ ನಾವು ಮತ್ತೆ ಒಂದು 30ರಿಂದ 35 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ. 30ರಿಂದ 35 ನಿಮಿಷ ಆದಮೇಲೆ ನಾವು ತೆಗೆದು ನೋಡಬೇಕು ಇವಾಗ ಹೇಗಾಗಿದೆ ಅಂತ ನೋಡ್ಕೊಳ್ಳೋಣ ನೋಡಿ. ನಮ್ಮ ಕೇಕ್ ಅಂತೂ ರೆಡಿಯಾಗಿದೆ ನೋಡಿ. ಯಾವ ರೀತಿ ಉಬ್ಬಿ ಬಂದಿದೆ ನೋಡಿ. ನಮ್ಮ ಕೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ. ಒಂದು ಚಾಕುದಿಂದ ನಾವು ಈ ರೀತಿ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ಟೂತ್ ಪಿಕ್ ಇರುತ್ತಲ್ವ ಅದರಿಂದ ಕೂಡ ನಾವು ಚೆಕ್ ಮಾಡ್ಕೊಳ್ಬೋದು. ಅದಕ್ಕೆ ಅಂಟ್ಕೋತಿಲ್ಲ ಅಂದರೆ ಅದು ರೆಡಿಯಾಗಿದೆ ಅಂತ ಅರ್ಥ. ಅಂಟ್ಕೋತಾ ಇದ್ದರೆ ಇನ್ನೊಂದು 5 ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಇವಾಗ ನಾವು ಆರಾಮಾಗಿ ತೆಗೆದು ಇಲ್ಲಿ ಕೆಳಗಡೆ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು 5 ನಿಮಿಷ ನೋಡಿ. ಇವಾಗ ಇದು ತಣ್ಣಗಾಗಿದೆ. ಇವಾಗ ಚಾಕುದಿಂದ ಸೈಡಲ್ಲಿ ಈ ರೀತಿ ಮಾಡಿಕೊಂಡು ನಾವು ಒಂದು ಪ್ಲೇಟಲ್ಲಿ ಈ ಥರ ನಾವು ಉಲ್ಟಾ ಮಾಡಿಕೊಂಡು ಕೇಕನ್ನು ತೆಗೆದುಕೊಳ್ಳೋಣ ನೋಡಿ ಫ್ರೆಂಡ್ಸ್. ಈ ರೀತಿ ನೋಡಿ ಎಷ್ಟು ಆರಾಮವಾಗಿ ಎದ್ದು ಬರುತ್ತೆ ಅಂತ ನೋಡ್ಕೊಳ್ಳಿ. ಏನು ಅಂಟ್ಕೊಳ್ಳೋದಿಲ್ಲ ಏನಿಲ್ಲ. ಈ ಬಟರ್ ಪೇಪರ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ನಮ್ಮ ಕೇಕ್ ಅಂತೂ ತುಂಬ ಸ್ಪಂಜಿಯಾಗಿ ಬಂದಿದೆ. ಎಷ್ಟು ಸೂಪರಾಗಿದೆ ಅಂತ ನೋಡ್ಕೊಳ್ಳಿ. ನೀವು ಅಂಗಡಿಯಿಂದ ತರುವ ಅವಶ್ಯಕತೆಯೇ ಇಲ್ಲ. ಕೇಕು ಇವಾಗ ಮನೆಯಲ್ಲೇ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಳ್ಬೋದು. ಬರ್ತ್ಡೇ ಆಗಲಿ, ಆ್ಯನಿವರ್ಸರಿ ಆಗಲಿ, ಯಾವುದೇ
ಕೇಕ್ ಬೇಕಾದರೂ ನಾವು ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಳ್ಬೋದು. ನೋಡಿ ಕೇಕ್ ಕಟ್ ಮಾಡ್ತಾಯಿದ್ದೀನಿ, ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ಸೂಪರ್ ಅದು ನಮ್ಮ ಹ್ಯಾಪಿ ಬಿಸ್ಕೆಟ್ ಕೇಕ್ ಅಂತೂ ರೆಡಿ ಆಯಿತು ನೋಡಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ನೀವೊಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.